ನಮಸ್ಕಾರ. ದೇವರೇ ತನಗಾಗಿ ಒಂದು ದೇವಾಲಯವನ್ನು ಸ್ಥಾಪನೆ ಮಾಡಿದ್ದು ಎಲ್ಲಾದ್ರೂ ಕೇಳಿದ್ದೀರಾ? ಅದರಲ್ಲೂ ವಿಷ್ಣುವಿನ ಅವತಾರವಾದ ಶ್ರೀರಾಮನೇ ಪರಮೇಶ್ವರನ ಲಿಂಗವನ್ನು ಪ್ರತಿಷ್ಠಾಪಿಸಿದ್ದು ಯಾಕೆ? ಬನ್ನಿ, ಇಂದು ನಾವು ಈ ಅದ್ಭುತ ಕಥೆಯ ಹಿಂದಿನ ರಹಸ್ಯವನ್ನು ತಿಳಿಯೋಣ. ಇದು ತಮಿಳುನಾಡಿನ ರಾಮೇಶ್ವರಂನಲ್ಲಿರುವ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಪವಿತ್ರ ರಾಮನಾಥಸ್ವಾಮಿ ದೇವಾಲಯದ ಕಥೆ. ಇದು ಕೇವಲ ಒಂದು ದೇವಸ್ಥಾನದ ಕಥೆಯಲ್ಲ, ಬದಲಾಗಿ ಭಕ್ತಿ, ಪಾಪ ಮತ್ತು ಪ್ರಾಯಶ್ಚಿತ್ತಗಳು ಹೇಗೆ ಒಂದು ದೈವಿಕ ಸಂಕಲ್ಪವಾಗಿ ಬದಲಾದವೋ ಅನ್ನೋದರ ಕಥೆ. ಆರಂಭದಲ್ಲೇ ಒಂದು ವಿಚಿತ್ರವಾದ ಪ್ರಶ್ನೆ. ಲೋಕ ಕಲ್ಯಾಣಕ್ಕಾಗಿ ಯುದ್ಧ ಮಾಡಿ ದುಷ್ಟ ರಾವಣನನ್ನ ಸಂಹರಿಸಿದ ಶ್ರೀರಾಮನೇ ಒಬ್ಬ ಪಾಪಿ ಅಂತ ಯಾಕೆ ಅನ್ಸ್ಕೊಳ್ಬೇಕಾಯ್ತು? ಈ ಒಂದು ಪ್ರಶ್ನೆಯಲ್ಲೇ ನಮ್ಮ ಇಡೀ ಕಥೆಯ ತಿರುಳು ಅಡಗಿದೆ. ಇದಕ್ಕೆ ಕಾರಣ ಒಂದು ಮಹಾಪಾಪ. ಅದರ ಹೆಸರು ಬ್ರಹ್ಮಹತ್ಯಾ ದೋಷ. ಹೌದು, ನಮಗೆಲ್ಲ ಗೊತ್ತಿರೋ ಹಾಗೆ ರಾವಣ ಒಬ್ಬ ರಾಕ್ಷಸ ರಾಜ. ಆದರೆ ಅವನು ಜನ್ಮನಿಂದ ಒಬ್ಬ ಬ್ರಾಹ್ಮಣನಾಗಿದ್ದ. ಅಷ್ಟೇ ಅಲ್ಲ, ವೇದ ಶಾಸ್ತ್ರಗಳನ್ನೆಲ್ಲ ಬಲ್ಲವನು, ಅದಕ್ಕಿಂತ ಹೆಚ್ಚಾಗಿ ಪರಮ ಶಿವಭಕ್ತನಾಗಿದ್ದ. ಹಾಗಾಗಿ ಅವನ ಸಂಹಾರ ಎಷ್ಟೇ ನ್ಯಾಯಯುತವಾಗಿದ್ರೂ ಅದು ಒಂದು ರೀತಿ ಬ್ರಾಹ್ಮಣನ ಹತ್ಯೆಯಾಯಿತು ಮತ್ತು ಆ ಪಾಪ ಶ್ರೀರಾಮನ ಮೇಲೆ ಬಂತು. ಸರಿ, ಹಾಗಾದ್ರೆ ಇಂತಹ ದೊಡ್ಡ ಪಾಪದಿಂದ ಹೊರಗೆ ಬರಲು ಮರ್ಯಾದಾ ಪುರುಷೋತ್ತಮ ರಾಮನು ಏನು ಮಾಡಿದ? ಬನ್ನಿ, ಈ ಕಥೆಯ ಮೊದಲ ಭಾಗದಲ್ಲಿ ಅದನ್ನೇ ನೋಡೋಣ. ಯುದ್ಧ ಗೆದ್ದ ಸಂತೋಷ ಒಂದ್ ಕಡೆ, ಆದ್ರೆ ಶ್ರೀರಾಮನಿಗೆ ಸ್ವಲ್ಪನೂ ನೆಮ್ಮದಿ ಇರಲಿಲ್ಲ. ಆ ಬ್ರಾಹ್ಮಣನನ್ನು ಕೊಂದೆನಲ್ಲ ಎಂಬ ಪಾಪ ಪ್ರಜ್ಞೆ ಅವನ ಮನಸ್ಸನ್ನು ಬಿಡದೆ ಕಾಡುತ್ತಿತ್ತು. ಎಂಥ ವಿಪರ್ಯಾಸ ಅಲ್ವಾ? ಧರ್ಮಸ್ಥಾಪನೆ ಮಾಡ್ಲಿಕ್ಕೆಂದು ಹೋದ್ರೆ ಅದರ ಫಲವೇ ಒಂದು ಪಾಪವಾಗಿ ಬಂದು ಕೂತಿತ್ತು. ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಅಲ್ಲಿದ್ದ ಋಷಿಮುನಿಗಳು ಒಂದು ದಾರಿ ತೋರಿಸಿದ್ರು. ಅವರು ಹೇಳಿದ್ರು, ಈ ದೋಷ ಪರಿಹಾರ ಆಗ್ಬೇಕಂದ್ರೆ ಇರುವುದೊಂದೇ ದಾರಿ. ಅದು ಪರಮೇಶ್ವರನಾದ ಶಿವನ ಒಂದು ಲಿಂಗವನ್ನ ಸ್ಥಾಪಿಸಿ ಶ್ರದ್ಧೆಭಕ್ತಿಯಿಂದ ಪೂಜೆ ಮಾಡುವುದು. ಸರಿ, ಶಿವಲಿಂಗ ಸ್ಥಾಪನೆ ಮಾಡಬೇಕು ಅಂತ ತೀರ್ಮಾನವಾಯಿತು. ಈ ದೊಡ್ಡ ಕೆಲಸ, ಈ ಪವಿತ್ರ ಕಾರ್ಯದ ಜವಾಬ್ದಾರಿಯನ್ನು ಯಾರಿಗೆ ಕೊಡುವುದು? ಬೇರೆ ಯಾರಿಗೆ ಕೊಡಲು ಸಾಧ್ಯ? ರಾಮನ ಪರಮ ಭಕ್ತ, ನಂಬಿಕೆಯ ಬಂಟ ಹನುಮಂತನಿಗೆ ಈ ಜವಾಬ್ದಾರಿ ಹೋಯಿತು. ಇಲ್ಲಿಂದ ನಮ್ಮ ಕಥೆ ಹನುಮಂತನ ಕಡೆಗೆ ಸ್ವಲ್ಪ ತಿರುಗಿಕೊಳ್ಳುತ್ತದೆ. ಹನುಮಂತನಿಗೆ ಕೊಟ್ಟ ಮಿಷನ್ ಸರಳವಾಗಿತ್ತು, ಆದರೆ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು. 3 ಮುಖ್ಯ ಹಂತಗಳು. ಮೊದಲನೇದಾಗಿ ಕೈಲಾಸ್ ಪರ್ವತಕ್ಕೆ ಹೋಗ್ಬೇಕು, ಎರಡನೇದಾಗಿ ಅಲ್ಲಿಂದ ಒಂದು ಪವಿತ್ರ ಶಿವಲಿಂಗವನ್ನು ತರಬೇಕು, ಮತ್ತು ಮೂರನೇದು ಇದೆಲ್ಲ ಆಗ್ಬೇಕಾಗಿದ್ದು ನಿಗದಿಪಡಿಸಿದ ಶುಭ ಮುಹೂರ್ತದ ಒಳಗೆ. ಒಂದು ರೀತಿಯಲ್ಲಿ ಇದು ಸಮಯದ ಜೊತೆಗಿನ ರೇಸ್ ಹಾಗೆ. ಆದರೆ ಸಮಯ ಯಾರಿಗೂ ಕಾಯೋದಿಲ್ಲ ಅಲ್ವಾ? ಹನುಮಂತನು ತನ್ನ ವಾಯುವೇಗದಲ್ಲಿ ಕೈಲಾಸದತ್ತ ಹಾರಿದರೆ, ಇತ್ತ ರಾಮೇಶ್ವರಂನಲ್ಲಿ ಪೂಜೆಗೆ ಎಲ್ಲಾ ತಯಾರಿ ಭರದಿಂದ ಸಾಗಿತ್ತು. ಕ್ಷಣಕ್ಷಣಕ್ಕೂ ಶುಭ ಮುಹೂರ್ತ ಹತ್ರ ಬರ್ತಿದ್ದ ಹಾಗೆ ಎಲ್ಲರ ಮನಸ್ಸಿನಲ್ಲೂ ಟೆನ್ಷನ್ ಜಾಸ್ತಿ ಆಗ್ತೊಡಗಿತ್ತು. ಹನುಮಂತ ಇನ್ನೂ ಬಂದಿಲ್ವಲ್ಲ ಅಂತ. ಹನುಮಂತ ಬರುವುದು ತಡವಾಯಿತು. ಈಗಿನ ಮಾಡುವುದು? ಆ ಒಂದು ಅನಿವಾರ್ಯತೆ, ಆ ಒಂದು ಕ್ಷಣದ ಅವಶ್ಯಕತೆ ಒಂದು ಹೊಸ ಪರಿಹಾರಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಇಲ್ಲಿ ನಮ್ಮ ಕಥೆಯಲ್ಲಿ ಸೀತಾದೇವಿಯ ಪಾತ್ರ ಮುಖ್ಯವಾಗುತ್ತದೆ. ಸಮಯ ಹಾಗೆ ಕಳೆಯುತ್ತಿತ್ತು. ಮುಹೂರ್ತ ಮುಂಚಿ ಹೋಗುವ ಎಲ್ಲ ಲಕ್ಷಣಗಳು ಕಾಣಿಸುತ್ತಿದ್ದವು. ಹಾಗಾಗ್ಬಾರ್ದು, ಈಗೇನು ಮಾಡುದು ಅಂತ ಎಲ್ಲರೂ ಯೋಚನೆ ಮಾಡುತ್ತಿದ್ದಾಗ ಋಷಿಗಳು ಒಂದು ಸಲಹೆ ಕೊಟ್ರು. ಪ್ರಭು, ಇನ್ನೂ ಕಾಯೋದು ಬೇಡ, ಇಲ್ಲಿ ನಮ್ಗೇನ್ ಸಿಗುತ್ತದೆಯೋ ಅದರಲ್ಲಿಯೇ ಒಂದು ಲಿಂಗ ಮಾಡಿ ಪೂಜೆ ಮುಗಿಸ್ಬಿಡೋಣ ಅಂತ ಹೇಳಿದ್ರು. ಆಗ ನೋಡಿ, ಆ ಒಂದು ನಿರ್ಣಾಯಕ ಸಮಯದಲ್ಲಿ ಸೀತಾದೇವಿ ಮುಂದೆ ಬಂದ್ಲು. ಸಮುದ್ರ ತೀರದ ಉಸುಕನ್ನು ಅಂದ್ರೆ ಮರಳನ್ನು ತೆಗೆದುಕೊಂಡು ಬಂದು ತನ್ನ ಪವಿತ್ರ ಕೈಗಳಿಂದಲೇ ಅದ್ಭುತವಾದ ಒಂದು ಶಿವಲಿಂಗವನ್ನು ತಯಾರಿಸಿದ್ಲು. ಆ ಮರಳಿನ ಲಿಂಗವನ್ನೇ ಸೈಕತಾಲಿಂಗ ಅಂತ ಕರೀತಾರೆ. ಅದನ್ನೇ ಶ್ರೀರಾಮನು ಶುಭ ಮುಹೂರ್ತದಲ್ಲಿ ಪೂಜಿಸಿ ಪ್ರತಿಷ್ಠಾಪನೆ ಮಾಡಿದ. ಮುಂದೆ ಇದೇ ಆ ದೇವಾಲಯದ ಮೂಲ ದೇವರು, ಪ್ರಧಾನ ಲಿಂಗ ರಾಮಲಿಂಗ ಅಂತ ಪ್ರಸಿದ್ಧಿಯಾಯಿತು. ಪೂಜೆ ಆಯಿತು, ಮುಹೂರ್ತ ತಪ್ಪಲಿಲ್ಲ ಅಂತ ಎಲ್ರಿಗೂ ಸ್ವಲ್ಪ ನಿರಾಳವಾಯಿತು. ಅಂತ ಉಸಿರುಬಿಡೋ ಹೊತ್ತಿಗೆ ನಮ್ಮ ಕಥೆಯಲ್ಲಿ ಅಸಲಿ ಟ್ವಿಸ್ಟ್ ಶುರುವಾಗುವುದು. ಯಾಕೆಂದ್ರೆ ಇದಕ್ಕೆ ಸರಿಯಾಗಿ ಹನುಮಂತ ಎಂಟ್ರಿ ಕೊಡ್ತಾನೆ. ಇಲ್ಲಿ 2 ಲಿಂಗಗಳ ಕಥೆ ಒಂದಾಗ್ತದೆ. ಕೈಲಾಸದಿಂದ ಶಿವಲಿಂಗವನ್ನು ತಂದು ಆವೇಶದಲ್ಲಿ ಬಂದ ಹನುಮಂತನಿಗೆ ಇಲ್ಲಿ ಪೂಜೆಯೇ ಮುಗಿದು ಹೋಗಿರುವುದನ್ನು ನೋಡಿ ಆಘಾತವಾಯಿತು. ಎಷ್ಟೋ ಕಷ್ಟಪಟ್ಟು ತನ್ನ ಪ್ರಭು ರಾಮನ ಸೇವೆ ಮಾಡಬೇಕೆಂದು ಬಂದರೆ ತನ್ನ ಶ್ರಮ ವ್ಯರ್ಥವಾಯ್ತಲ್ಲ ಎಂದು ಅವನಿಗೆ ಅಪಾರ ದುಃಖವಾಯಿತು. ತನ್ನ ಪರಮಭಕ್ತನ ಈ ದುಃಖವನ್ನು ನೋಡಿ ರಾಮನಿಗೆ ತಡೆಯಲಿಕ್ಕಾಗ್ಲಿಲ್ಲ. ಅವನನ್ನು ಹತ್ತಿರ ಕರೆದು ಸಮಾಧಾನ ಮಾಡಿದನು. ಹನುಮಂತ, ಕಳವಳ ಪಡಬೇಡ. ನಿನ್ನ ಭಕ್ತಿ, ನಿನ್ನ ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನೀನು ತಂದ ಈ ಶಿವಲಿಂಗವನ್ನು ನಾವು ಸೀತೆ ಮಾಡಿದ ಲಿಂಗದ ಪಕ್ಕದಲ್ಲಿಯೇ ಸ್ಥಾಪಿಸೋಣ. ಇನ್ನು ಮುಂದೆ
ಇಲ್ಲಿಗೆ ಬರುವ ಭಕ್ತರು ಮೊದಲು ನೀನು ತಂದ ಲಿಂಗಕ್ಕೆ ಪೂಜೆ ಮಾಡ್ತಾರೆ, ಅದಾದ ಮೇಲೆ ಸೀತೆ ಮಾಡಿದ ಲಿಂಗವನ್ನು ಪೂಜಿಸ್ತಾರೆ ಅಂತ ಒಂದು ವರವನ್ನೇ ಕೊಟ್ಬಿಟ್ಟ. ನೋಡಿದ್ರಾ, ಎಷ್ಟ ಅದ್ಭುತವಾದ, ಎಷ್ಟು ಕರುಣೆಯಿಂದ ತುಂಬಿದ ಒಂದು ಪರಿಹಾರ. ಹಾಗಾಗಿ ರಾಮೇಶ್ವರಂನಲ್ಲಿ ಎರಡೂ ಲಿಂಗಗಳಿಗೂ ಅದರದ್ದೇ ಆದ ವಿಶೇಷ ಸ್ಥಾನಮಾನವಿದೆ. ಒಂದು, ಸೀತೆ ತನ್ನ ಕೈಯಾರ ಮಾಡಿದ ಮರಳಿನ ರಾಮಲಿಂಗ, ಇದು ಮೂಲದೇವರು. ಇನ್ನೊಂದು, ಹನುಮಂತ ಕೈಲಾಸದಿಂದ ತಂದ ಕಲ್ಲಿನ ವಿಶ್ವಲಿಂಗ, ಇದು ಅವನ ಅಚಲ ಭಕ್ತಿಗೆ ರಾಮನೆ ಕೊಟ್ಟ ಗೌರವ. ಸರಿ, ಕಥೆ ಮುಗೀತು. ಈಗ ಈ ಒಂದು ಪೌರಾಣಿಕ ಘಟನೆ ಇಂದು ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರಿದೆ, ಅದರಿಂದ ಬಂದಿರುವ ಪರಂಪರೆಯೇನೋ, ಇಂದಿಗೂ ನಡೆಯುತ್ತಿರುವ ಸಂಪ್ರದಾಯಗಳು ಯಾವುವು ಅಂತ ಸ್ವಲ್ಪ ನೋಡೋಣ. ಶ್ರೀರಾಮ ಕೊಟ್ಟ ಮಾತಿನಂತೆ ಇವತ್ತಿಗೂ ರಾಮೇಶ್ವರಂ ದೇವಾಲಯದಲ್ಲಿ ಪೂಜೆ ಶುರುವಾಗುವುದೇ ಮೊದಲು ಹನುಮಂತ ತಂದ ಆ ವಿಶ್ವಲಿಂಗಕ್ಕೆ. ಆ ಪೂಜೆ ಆದ ನಂತರವೇ ಗರ್ಭಗುಡಿಯಲ್ಲಿರುವ ಮೂಲದೇವರು ರಾಮಲಿಂಗಕ್ಕೆ ಪೂಜೆ ನಡೆಯುವುದು. ನೋಡಿದ್ರಾ, ಭಕ್ತಿಗೆ ಸಿಗಬೇಕಾದ ಗೌರವ ಹೇಗೆ ಸಿಗ್ತಿದೆ ಅಂತ? ಆ ದೇವಾಲಯದ ಹೆಸರೇ ಎಷ್ಟು ಸುಂದರವಾಗಿದೆ ನೋಡಿ. ರಾಮನಾಥ ಸ್ವಾಮಿ ಅಂದ್ರೆ ರಾಮನ ನಾಥ ಅಥವಾ ರಾಮನ ಸ್ವಾಮಿ, ರಾಮನ ಒಡೆಯ ಅಂತ ಅರ್ಥ. ಇಲ್ಲೇ ಇರುವುದು ವಿಶೇಷ. ವಿಷ್ಣುವಿನ ಅವತಾರವಾದ ಶ್ರೀರಾಮನೇ ತನ್ನ ಇಷ್ಟದೈವವಾದ ಶಿವನನ್ನು ನನ್ನ ಸ್ವಾಮಿ ಎಂದು ಪೂಜಿಸುತ್ತಾನೆ. ದೇವರನ್ನು ಪೂಜಿಸುವ ಒಂದು ಅದ್ಭುತ ದೃಶ್ಯ. ಇದರಿಂದಲೇ ರಾಮೇಶ್ವರಂ ಕೇವಲ ಒಂದು ಜ್ಯೋತಿರ್ಲಿಂಗವಾಗಿ ಉಳಿಯುವುದಿಲ್ಲ. ಇದು ಹರಿ ಅಂದ್ರೆ ವಿಷ್ಣು ಮತ್ತು ಹರ ಅಂದ್ರೆ ಶಿವ, ಇಬ್ಬರ ಶಕ್ತಿಯು ಒಂದಾಗಿ ಸೇರುವ ಒಂದು ಪವಿತ್ರ ಕ್ಷೇತ್ರ. ಶೈವ ಮತ್ತು ವೈಷ್ಣವ ಪರಂಪರೆಗಳು ಭೇದಭಾವವಿಲ್ಲದೆ ಸೇರುವ ಒಂದು ಅದ್ಭುತ ಜಾಗ ಇದು. ಅದಕ್ಕೆ ಅಷ್ಟೊಂದು ಆಧ್ಯಾತ್ಮಿಕ ಮಹತ್ವ. ಸೊ ಒಟ್ಟಾರೆಯಾಗಿ ಈ ಕಥೆಯಿಂದ ನಾವು ಏನ್ ಕಲಿಯಬಹುದು? ಮೊದಲನೇದಾಗಿ, ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತದ ಮಹತ್ವ. ಎರಡನೇದಾಗಿ, ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಎಷ್ಟು ಮುಖ್ಯ ಅಂತ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಪ್ರತಿಯೊಬ್ಬರ ಭಕ್ತಿಯನ್ನು, ಶ್ರಮವನ್ನು ಗೌರವಿಸುವ ದೈವಿಕ ಕರುಣೆಯ ಬಗ್ಗೆ ಈ ಕಥೆ ನಮಗೆ ಹೇಳ್ಕೊಡ್ತದೆ. ಕೊನೆಯದಾಗಿ ಯೋಚನೆ ಮಾಡಬೇಕಾದ ಒಂದು ವಿಷಯ. ಒಂದ್ ಕಡೆ ಹನುಮಂತನ ಅಚಲ ಭಕ್ತಿ, ಇನ್ನೊಂದ್ ಕಡೆ ರಾಮನ ಕರ್ತವ್ಯ. ಎರಡೂ ಒಂದಕ್ಕೊಂದು ಮುಖಾಮುಖಿಯಾದಾಗ ಅದಕ್ಕೆ ಸಿಕ್ಕ ಪರಿಹಾರ ಅದು ಎಷ್ಟು ಸುಂದರವಾಗಿತ್ತು ಅಲ್ವಾ? ಇದು ಕೇವಲ ಕಥೆಯಲ್ಲ. ಎಂತಹ ಕಷ್ಟದ, ಸಂಕೀರ್ಣ ಪರಿಸ್ಥಿತಿಯಲ್ಲೂ ದೈವಿಕ ಪರಿಹಾರಗಳು ಹೇಗೆ ಕರುಣೆ, ಪ್ರೀತಿಯಿಂದ ಕೂಡಿರ್ತವೆ, ಎಲ್ಲರನ್ನೂ ಹೇಗೆ ಸೇರಿಸ್ಕೊಂಡು ಹೋಗ್ತವೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆಯಾಗಿದೆ.